ಚನ್ನಗಿರಿ ಪೊಲೀಸರ ವಶದಲ್ಲಿದ್ದಂತಹ ಆದಿಲ್ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾಕಪ್ ಡೆತ್ ಅಂತ ಆರೋಪಿಸಿ ಸಂಬಂಧಿಕರು ಇವತ್ತು ಕೂಡ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಲಾಕಪ್ ಡೆತ್ ಅಂತ ಆರೋಪಿಸಿ ಸಂಬಂಧಿಕರ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ. ಚನ್ನಗಿರಿ ಸ್ಟೇಷನ್ಗೆ ನುಗ್ಗಿ ಸಂಬಂಧಿಕರು ದಾಂಧಲೆ ಮಾಡಿದ್ರು. ಮೊನ್ನೆ ಕೂಡ ಗಲಾಟೆಗೂ ಮುನ್ನ ಪೊಲೀಸರು ಮನವಿ ಮಾಡಿಕೊಂಡಿದ್ರು. ಪೊಲೀಸ್ ಅಧಿಕಾರಿಗಳಿಂದ ಪ್ರತಿಭಟನಾಕಾರರಿಗೆ ಮನವಿ ಮಾಡಿಕೊಳ್ಳಲಾಗಿತ್ತು. ಆಸ್ಪತ್ರೆಯ ವೈದ್ಯರು ಏನಾಗಿದೆ ಅಂತ ವರದಿ ಕೊಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡದೆ ಏನಾಗಿದೆ ಅಂತ ಹೇಳೋದಕ್ಕಾಗಲ್ಲ, ದೂರು ಕೊಡಿ, ಕ್ರಮ ಕೈಗೊಳ್ತೀವಿ ಅಂತ ಪೊಲೀಸರು ಮನವಿ ಮಾಡಿಕೊಂಡ್ರು. ಇನ್ನು ಲೋ ಬಿಪಿಯಿಂದ ಸಾವನ್ನಪ್ಪಿರುವ ಸಾಧ್ಯತೆ ಇದೆ, ದೂರು ಕೊಡಿ, ನೋಡೋಣ, ನಾವು ಕೂಡ ಕ್ರಮ ಕೈಗೊಳ್ತೀವಿ ಅಂತ ಪೊಲೀಸರು ಹೇಳಿದ್ರು. ಆದ್ರೆ ಇಲ್ಲಿ ಸಂಬಂಧಿಕರು ತಮ್ಮ ಪಟ್ಟಣ ಸಡಿಲಿಸ್ತಾ ಇಲ್ಲ. ಶಾಂತಿಗಾಗಿ ಕಿಡಿಗೇಡಿಗಳಿಗೆ ಡಿವೈಎಸ್ಪಿ ಪ್ರಶಾಂತ್ ಕೈ ಮುಗಿಯುವಂತಹ ಪರಿಸ್ಥಿತಿ ಕೂಡ ಎದುರಾಯಿತು. ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಿ ಕಿಟಕಿ ಗಾಜುಗಳನ್ನ ಒಡೆದಾಕುವಂತಹ ಕೆಲಸಕ್ಕೆ ಮುಂದಾದಾಗ ಶಾಂತಿ ಕಾಪಾಡಿ ಅಂತ ಪೊಲೀಸರೇ ಅಸಹಾಯಕರಾಗಿ ಉದ್ರಿಕ್ತರ ಮುಂದೆ ಕೈ ಮುಗಿದಿರುವಂತಹ ಘಟನೆ ಕೂಡ ನಡೆಯಿತು. ಕಿಡಿಗೇಡಿಗಳ ಮನವೊಲಿಸಿ ಶಾಂತಿ ಕಾಪಾಡುವಂತೆ ಮನವಿ ಮಾಡಿಕೊಳ್ಳಲಾಯಿತು. ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೈ ಮುಗಿದು ಮನವಿ ಮಾಡಿದ್ರು ಕೂಡ ಇಲ್ಲಿ ಕಲ್ಲು ತೂರಾಟ ನಡೆಸೋರು ಶಾಂತರಾಗಿಲ್ಲ. ಮತ್ತಷ್ಟು ಗಲಾಟೆ ಮಾಡಿದ್ರು, ಕಲ್ಲು ತೂರಾಟ ನಡೆಸಿದ್ರು ಬಿಟ್ಟರೆ ಪರಿಸ್ಥಿತಿ ಕಂಟ್ರೋಲಿಗೆ ಬಂದಿರಲಿಲ್ಲ. ಪೊಲೀಸರೇ ಡಿವೈಎಸ್ಪಿ ಸ್ವತಃ ಮನವಿ ಮಾಡಿಕೊಳ್ಳುವ ಅಷ್ಟರ ಮಟ್ಟಿಗೆ ಅಲ್ಲಿ ಅಶಾಂತಿ ತಲೆದೋರಿತ್ತು. ಮತ್ತು ಡಿವೈಎಸ್ಪಿ ಮನವಿಗಾದರೂ ಸ್ಪಂದಿಸಿದ್ರಾ ಅಂತ ನೋಡಿದ್ರೆ ಅದು ಕೂಡ ಇಲ್ಲ. ಇದೇ ಲಾಕಪ್ ಡೆತ್ತೇ ಕಾರಣ ಅಂತ, ಲಾಕಪ್ ಡೆತ್ತಿಂದಾಗಿಯೇ ಈ ರೀತಿ ಆಯಿತು. ಆತ ಸಾವನ್ನಪ್ಪಿರೋದು ಲಾಕಪ್ನಲ್ಲಿ ಪೊಲೀಸರ ಸುಪರ್ದಿಯಲ್ಲಿ FIR ದಾಖಲಿಸದೆ ಕರ್ಕೊಂಡು ಹೋಗಿದ್ದಾರೆ. ಆತನ ಸಾವಿಗೆ ಪೊಲೀಸರೇ ಕಾರಣ, ಆತನಿಗೆ ಆರೋಗ್ಯ ಸಮಸ್ಯೆ ಇರಲಿಲ್ಲ ಅನ್ನೋದು ಸಂಬಂಧಿಕರ ಒಂದು ಮಾತು, ವಾದ. ಆದರೆ ಆತನ ಸಾವಿಗೆ ಏನು ಕಾರಣ ಅನ್ನೋದು ಪೋಸ್ಟ್ ಮಾರ್ಟಮ್ ವರದಿ ಬಳಿಕ ಗೊತ್ತಾಗುತ್ತೆ. ಅಲ್ಲಿ ತನಕ ಶಾಂತಿಯಿಂದ ಇರಿ ಅಂತ ಪೊಲೀಸರು ಮನವಿ ಮಾಡಿಕೊಂಡ್ರು ಕೂಡ ಇಲ್ಲಿ ಕಿಡಿಗೇಡಿಗಳು, ಅಂದರೆ ಯಾರು ಕಲ್ಲು ತೂರಾಟ ನಡೆಸ್ತಾ ಇದ್ರು, ಹಿಂಸಾಚಾರಕ್ಕೆ ಮುಂದಾಗಿದ್ರು, ಅವ್ರು ಯಾರು ಕೂಡ ಮನಸ್ಸನ್ನು ಬದಲಾಯಿಸಿಲ್ಲ. ಚನ್ನಗಿರಿ ಲಾಕಪ್ ಡೆತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ಘಟನೆ ಸಂಬಂಧ 3 ಪೊಲೀಸ್ ಸಿಬ್ಬಂದಿಯನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಇದರಲ್ಲಿ ಯಾರ ವೈಫಲ್ಯ ಇದ್ರೂ ಕೂಡ ಕ್ರಮ ಕೈಗೊಳ್ತೀವಿ. ಪೊಲೀಸರು ವಸೂಲಿ ಮಾಡಿದ್ದು ಕಂಡು ಬಂದರೆ ವಜಾ ಮಾಡೋದು ಪಕ್ಕಾ. ವಸೂಲಿ ಮಾಡ್ತಾ ಇರೋದು ಗೊತ್ತಾದ್ರೆ ಸೇವೆಯಿಂದಲೇ ವಜಾಗೊಳಿಸಲಾಗುತ್ತೆ ಅಂತ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚನ್ನಗಿರಿ ಪ್ರಕರಣ ಈಗಾಗಲೇ ಯಾರು ಅದಕ್ಕೆ ಕಾರಣೀಭೂತರಾಗಿದ್ದಾರೆ, ಇನ್ಸ್ಪೆಕ್ಟರ್ನ ಮತ್ತು ಡಿವೈಎಸ್ಪಿನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ. ಪೊಲೀಸ್ನವರು ಅಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿ ನಿರ್ಲಕ್ಷ್ಯ ತೋರಿಸಿದ್ದಾರೆ ಅಂತೇಳಿ ಡಿವೈಎಸ್ಪಿಗೂ ಇನ್ಸ್ಪೆಕ್ಟರ್ಗೂ ಮಾಡಿ ತನಿಖೆ ಆರ್ಡರ್ ಮಾಡಿದ್ದೇವೆ. ಅದು ಏನು ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ಅದರ ಮೇಲೆ ಕ್ರಮ ತಗೊಳ್ತೀವಿ. ಈ ಮಧ್ಯೆ ಅದು ಆಗಬಾರ್ದಾಗಿತ್ತು. ಪಾಪ ಆ ವ್ಯಕ್ತಿ ಅವನಿಗೆ ಮಟ್ಕ ಆಡಿಸೋದ್ರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಕರ್ಕೊಂಡು ಬಂದಿದ್ದಾರೆ. ಆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವರಿಗೆ ತೊಂದರೆಯಾಗಿ ಅವ್ರು ತೀರ್ಕೊಂಡಿದ್ದಾರೆ. ಏನಕ್ಕೆ ಅದು ಹಾರ್ಟ್ ಅಟ್ಯಾಕ್ ಆಯಿತಾ ಅಥವಾ ಲೋ BP ಆಯಿತಾ ಅಥವಾ ಏನು ಅಂತ ಹೇಳಿ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರನೇ ಗೊತ್ತಾಗುತ್ತೆ. ಅದರಿಂದ ತನಿಖೆ ಈಗಾಗಲೇ ಆದೇಶ ಮಾಡಿದ್ದೇವೆ. ಚನ್ನಗಿರಿ ಪ್ರಕರಣ ಬಗ್ಗೆ ಹೆಚ್ಚಿನ ಮಾಹಿತಿ, ಸದ್ಯ ಪರಿಸ್ಥಿತಿ ಹೇಗಿದೆ ಅಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ದೊಡ್ಡಮನಿ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇಲ್ಲಿ ಚನ್ನಗಿರಿಯಲ್ಲಿ ಡಿವೈಎಸ್ಪಿ ಸ್ವತಃ ಕೈ ಮುಗಿದು ಮನವಿ ಮಾಡಿಕೊಂಡ್ರು ಕೂಡ ಪರಿಸ್ಥಿತಿ ತಹಬದಿಗೆ ಬಂದಿಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಸದ್ಯ ಹೇಗಿದೆ ಅಲ್ಲಿ ಪರಿಸ್ಥಿತಿ? ಪೊಲೀಸರು ಯಾವ ರೀತಿ ನಿಯಂತ್ರಣ ಮಾಡ್ತಾ ಇದ್ದಾರೆ? ಸುಕನ್ಯಾ, ನೀವು ಹೇಳಿದಂತೆ ಏನು 24ರ ಒಂದು ರಾತ್ರಿ ತಡರಾತ್ರಿ ಶುರುವಾದಂಥ ಒಂದು ಅಲಿದ್ ಏನು ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಶವವನ್ನು ತೆಗೆದುಕೊಂಡು ಪೊಲೀಸ್ ಠಾಣೆಗೆ ಬಂದಿರತಕ್ಕಂಥದ್ದು. ಪೊಲೀಸ್ ಠಾಣೆಯಲ್ಲಿ ಸುಮಾರು 100 ಜನ ಒಂದೇ ಕ್ಷಣದಲ್ಲಿ ಅಲ್ಲಿ ಸೇರಿರ್ತಕ್ಕಂಥದ್ದು. ಆ ವೇಳೆ ಅಲ್ಲಿ ಚನ್ನಗಿರಿಯ ಡಿವೈಎಸ್ಪಿ ಆದಂಥ ಪ್ರಶಾಂತ್ ಮುನ್ನವಳ್ಳಿ ಅವರು ಆ ಜೀಪಿನ ಮೇಲೆ ನಿಂತು ಮತ್ತು ಸಾರ್ವಜನಿಕರಿಗೆ ಅಲ್ಲಿ ಬಂದಂಥ ಜನ ಏನಿತ್ತು, ಅವರು ಏನು ಪ್ರತಿಭಟನೆಗೆ ಬಂದಿದ್ದರು, ಅವರಿಗೂ ಕೂಡ ವಿನಂತಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು. ಯಾವುದೇ ಪ್ರಕರಣ ನೀವು ಯಾವ ರೀತಿ ದೂರನ್ನು ಕೊಡ್ತೀರಿ, ಈ ರೀತಿ ದೂರನ್ನು ನಾವು
ಸ್ವೀಕರಿಸ್ತೀವಿ, ಅದರ ತನಿಖೆಯನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದರು. ಆದರೆ ಅದನ್ನು ಕೇಳುವಂಥ ಒಂದು ಏನು ಆ ವ್ಯವಧಾನ ಮತ್ತು ಅಲ್ಲಿ ಸಮಾಧಾನ ಅಲ್ಲಿ ಜನರಿಗೆ ಇರಲಿಲ್ಲ. ಇದ್ದಕ್ಕಿದ್ದಂತೆ ಕಲ್ಲು ತೂರಾಟ ಮತ್ತು ಜೀಪ್ಗಳಿಗೆ ಬೆಂಕಿ ಹಚ್ಚುವುದು, ಪೊಲೀಸ್ ಠಾಣೆ ಮತ್ತು ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು ನಿರಂತರವಾಗಿ ನಡೀತಾ ಇತ್ತು. ಹೀಗಾಗಿ ಒಂದು 2-3 ಗಂಟೆಗಳ ಕಾಲ ಇದೇ ರೀತಿಯಾಗಿ ಪೊಲೀಸರು ತಮ್ಮ ಒಂದು ಪ್ರಯತ್ನದಿಂದ ನಂತರ ಘಟನೆಯನ್ನು ಏನು ಘರ್ಷಣೆ ನಡೀತಾ ಇತ್ತು ಅದನ್ನು ನಿಯಂತ್ರಣಕ್ಕೆ ತಂದರು. ಇದಾದ ನಂತರ ಏನು ಘಟನೆಯಲ್ಲಿ ಈಗ ಮುಖ್ಯವಾಗಿರ್ತಕ್ಕಂಥದ್ದು ತನಿಖೆ ಈಗಾಗಲೇ ನಿನ್ನೆ ಒಂದು ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಒಂದು ಏನು ಶವ ಪರೀಕ್ಷೆ ಆಗಿದೆ. ಈ ಒಂದು ಶವ ಪರೀಕ್ಷೆ ವರದಿ ಮೇಲೆ ಪ್ರತಿಯೊಬ್ಬರ ಕಣ್ಣಿದೆ. ವಿಶೇಷವಾಗಿ ಈ ಶವಪತಿ ಆತನ ಸಾವಿಗೆ ಕಾರಣ ಏನು ಎಂಬತಕ್ಕಂಥದ್ದು, ಆತನ ಪತ್ನಿ ಕೂಡ ಏನು ಪೊಲೀಸರೇ ಇದಕ್ಕೆ ಕಾರಣ ಎಂಬತಕ್ಕಂಥದ್ದು, ಅದು ಚಿಕ್ಕಪ್ಪ ಕೂಡ ಇದಕ್ಕೆ ಪೊಲೀಸರು ಇದಕ್ಕೆ ಕಾರಣ ಎಂಬತಕ್ಕಂಥದ್ದು, ಹೀಗೆ ಕುಟುಂಬ ಸದಸ್ಯರು ಕೂಡ ಪೊಲೀಸರ ಮೇಲೆ ಬಟ್ಟು ಮಾಡಿ ತೋರಿಸ್ತಕ್ಕಂಥದ್ದು ಮತ್ತು ಅಲ್ಲಿ ವಸೂಲಿ ಬಗ್ಗೆ ಕೂಡ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಆದರೆ ಈ ಒಟ್ಟಾರೆ ಪ್ರಕರಣದಲ್ಲಿ ಏನು ಕೆಲವು ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಸ್ವಲ್ಪ ಆಕ್ರೋಶ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಕಾರಣ ಅಂದರೆ ಪರಿಸ್ಥಿತಿ ನಿಯಂತ್ರಣಲು ಪೊಲೀಸರು ಹರಸಾಹಸವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಏಕಾಏಕಿ ಕಲ್ಲು ತೂರಾಟ ಮತ್ತು ಅಲ್ಲಿ ವಾಹನಗಳಿಗೆ ಬೆಂಕಿ ಹಚ್ಚತಕ್ಕಂಥ ಮತ್ತು ವಾಹನಗಳಿಗೆ ಒಂದು ಜಖಂಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ನಡೆದಿತ್ತು. ಹೀಗಾಗಿ ಈ ಪ್ರಕರಣದಲ್ಲಿ ಪೊಲೀಸರ ಅಮಾನತಿನ ಒಂದು ವಿಚಾರವಾಗಿ ಸಾರ್ವಜನಿಕರಿಂದ ಆಕ್ರೋಶ ಮಾತ್ರ ಇವತ್ತಿನಿಂದ ವ್ಯಕ್ತ ಆಗ್ತಾ ಇದೆ ಅಂತ ಹೇಳಬೇಕು ಸುಕನ್ಯಾ. ಓಕೆ ಧನ್ಯವಾದ ಬಸವರಾಜ್. ಇನ್ನು ಮೃತ ಆದಿಲ್ ಸಾವಿಗೆ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ, ಲಾಕಪ್ ಡೆತ್ ಆಗಿರೋದು ಅಂತ ಹೇಳಿ ಸಂಬಂಧಿಕರ ಆಕ್ರೋಶ ಇನ್ನಷ್ಟು ಮುಂದುವರೆದರೆ ಇದು ಹೇಗೆ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲಾಗುತ್ತೆ ಕಾದು ನೋಡಬೇಕಾಗಿದೆ.